दक्षिण सोलापूर तालुक्यातील कुंभारी इथं माजी उपसभापती अप्पासाहेब बिराजदार, माजी सरपंच गेनसिद्ध बोरगुंडे, राष्ट्रवादी शरदचंद्र पवार गटाचे माजी तालुकाध्यक्ष बिपिन करजोळे आणि श्री गेनसिद्ध देवस्थान ट्रस्टचे अध्यक्ष गेनसिद्ध गुंडे पुजारी यांनी मोठ्या शक्ती प्रदर्शनात भाजपमध्ये प्रवेश केला। अक्कलकोटचे आमदार सचिन कल्याण शेट्टी आणि भाजप जिल्हाध्यक्ष शशिकांत चव्हाण यांच्या उपस्थितीत झालेल्या या प्रवेश सोहळ्याला कुंभारी पंचक्रोशीतील हजारो नागरिकांची उपस्थिती होती। या प्रवेशामुळे कुंभारी खऱ्या अर्थाने काँग्रेस मुक्त झाल्याचा दावा आमदार कल्याण शेट्टी यांनी केला आहे। बिराजदार आणि करजोळे यांच्या प्रवेशामुळे भाजपला मोठं बळ मिळून परिसरातील विकास कामांना नवी गती मिळेल असंही ते म्हणाले। पक्षप्रवेशानंतर बिराजदार यांनी कोणतीही व्यक्तिगत अपेक्षा न ठेवता गावच्या सर्वांगीण विकासासाठी काम करण्याची ग्वाही दिली। तर युवा नेते बिपिन करजोळे यांनी मिलन कल्याण शेट्टी यांच्या नेतृत्वात युवकांना संघटित करून विकासासाठी प्रयत्न करण्याची भूमिका स्पष्ट केली। भाजप जिल्हाध्यक्ष शशिकांत चव्हाण यांनी विकासाला पर्याय नाही आणि भाजपच विकासाचा मार्ग असल्याचं सांगत पक्षधोरण तळागाळापर्यंत पोहोचवण्याचं आवाहन केलं आहे। आता दादा सचिन दादा यांना तारीख एवढी ನಾನು ವಾರ್ಡ್ ದಿವಸ ಶುಭೇಚ್ಛೆ ಕೊಡಿಸ್ಲಿಕ್ಕೆ ಎಲ್ಲರೂ ಬಂದಿದ್ದು ನಾ ಎಲ್ಲರೂ ನಾವರ್ ಇದ್ದ ಮತ್ತು ಇದ್ರ ಮುಂದೆ ನಾ ವಿಕಾಸ ಮಾಡಿಸ್ಲಿಕ್ಕ ಎಲ್ಲರೂ ಕೂಡಿ ಏಕಮತವಾಗಿ ಎಲ್ಲರೂ ಕೂಡಿ ಸಚಿನ್ ಅವರು ಬಿಜೆಪಿ ಅವ್ರ ಕೈ ಗಟ್ಟಿ ಮಾಡಿಸ್ಲಿಕ್ಕ ಎಲ್ಲ ಪ್ರಯತ್ನ ಮಾಡೋದು ಇಟ್ಟು ಮಾತನ್ನ ಎರಡು ಮಾತಾಡಿ ಮುಗಿಸ್ತಾ ಜೈ ಜೈ ಮಾಡಿ चौथ्या वाढदिवस शुभेच्छा ಕೊಡ್ತೀನಿ। नरेंद्र मोदी ನೇತೃತ್ವದ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಯಾವ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತು ಈ ಪಾರ್ಟಿ ಬರೋ ನಿರ್ಣಯ ತಗೊಂಡ್ರಿ, ಇದು ಒಂದು ಚಲೋ ಕೆಲಸದ ನಿರ್ಣಯ ತಗೊಂಡ್ರಿ। ಈ ನೋಡ್ರಿ ದೇಶದಾಗ ಬಿಹಾರ ಅಂತ ರಾಜ್ಯದಾಗ ಎಲ್ಲಾ ರೀತಿ ಹಂಗದ ಹಿಂಗದ ಓಟ್ ಚೋರಿ ಅದ ಅದು ಯಾರು ಚೋರಿ ಮಾಡಲ್ಲಪ್ಪ, ನಮ್ಮ ನೇತಾರಂತ ದೊಡ್ಡವ್ರ ಅವ್ರ ಜನತಾದೇ ಮನಸ್ಸು ಚೋರಿ ಮಾಡಾಗ ಜನತಾದ ಮನಸ್ಸಿನಾಗ ಅವ್ರ ಜನತಾ ಇವೇನು ಹಾಕ್ಬೇಕಂತ ಇವೇನು ಏನು ಹ್ಯಾಕ್ ಮಾಡಿಲ್ಲ, ಜನತಾದ ಮನಸ್ಸು ಹ್ಯಾಕ್ ಮಾಡಿದಾಗ ಮಂದಿ ಕೆಲಸ ಮಾಡಿ ಮನುಷ್ಯ ಮಂದಿ ಮನಸ್ಸು ಗೆದ್ದು ಇಲೆಕ್ಷನ್ ಮಾಡುತ್ತಾರೆ, ರಾಜಕಾರಣ ಮಾಡ್ತಾರೆ। ಬಿಹಾರ ಅಂತ ರಾಜ್ಯದಾಗ ಏಕ್ ಪ್ರತಿ ವಿಷಯ ಅದ ಬರ ಕಾಲದಾಗ ಈ 3 ನಗರ ಪಾಲಿಕೆ ಇಲೆಕ್ಷನ್ ಅದಾವ, ಆ 3 ಇಲೆಕ್ಷನ್ ನೋಡತ್ರಿ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿ ನಿಕಾಲ್ ಈಗ ಯಾನ್ ಬಿಹಾರ್ ಇಲೆಕ್ಷನ್ ಆಗ್ಯದ ಅದೇ ಪ್ರಕಾರ ನಿಕಾಲ್ ತಮ್ಮ ವಿಧಾನಸಭಾದಾಗಿ ಆಗಾವ। ಇದು ನೀವು ಬರ ಕಾಲದಾಗ ನಿಶ್ಚಿತ ಇರ್ತದ। ಈಗ ದೊಡ್ಡದೊಂದು ಐತೆ ಮಂದಿ ಪೈಲಾ ನಮ್ಮ ವಿದ್ಯುತ್ ತಾಕತ್ತ ನೀವೆಲ್ಲ ಬರೋಣ ನಮ್ಮ ತಾಕತ್ತಿ ಡಬಲ್ ಆಗಿ ಹೋಗ್ತದ। ಮುಂದೆ ಯಾರೇ ಇದ್ದಲ್ಲಿ ಕಾಂಗ್ರೆಸ್ ಕಡದು ಮತ್ತೆ ಯಾವ ಪಾರ್ಟಿ ಕಡದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಬರ ಎಲೆಕ್ಷನ್ ನಿಶ್ಚಿತ ಯಶ್ ಬರೋದ, ಇದು ನಮ್ಮ ಖಾತ್ರಿ ಅದ। ಮತ್ತೊಮ್ಮ ಇವತ್ತಿನ ದಿನ ಪಾಲಕ ಮಂತ್ರಿ ಬರೋದು ಉಳಿತು, ಅವ್ರ ಕೈಲಿ ನಿಮ್ಗೆ ಏನೇನು ಬೇಕಾದ ಅವ್ರ ಬಾಗಿಗೆ ನಿಮ್ಗೆ ಏನೇನು ಸಲಕ್ ಬೇಡ ಅವ್ರು ಬರೋಣ, ಅವ್ರ ಬಾಗಿಗೆ ಹೂವನ್ನು ಹಚ್ಚಿ ನಿಮ್ಮ ಊರು ಸೇವೆ ಮಾಡೋದನ್ನ ನಿಶ್ಚಿತ ಪ್ರಯತ್ನ ಮಾಡ್ತಾರೆ। ಅವರ ಮತ್ತೊಂದು ವಾರದಲ್ಲಿ ನಿಮ್ಗೆ ಭರಪೂರ ಶುಭೇಚ್ಛಾ ಕೊಡ್ತ ಭಾರತೀಯ ಜನತಾ ಪಾರ್ಟಿ ನಿಮ್ದು ನಮ್ ಗೆಲ್ಸಿದ್ ಪಡ್ಕೊಂಡು ನಮ್ ಬಿಪಿಂದು ಎಲ್ಲಾರು ಸ್ವಾಗತ ಮಾಡಿ ನಿಮ್ ಶುಭೇಚ್ಛೆ ಇವ್ರೆಲ್ಲರೂ ಸ್ವಾಗತ ಮಾಡ್ತೀನಿ। ಇದಕ್ಕೆ ಬಿಟ್ಟು ಮಂದಿ ಮಕ್ಕಳ ಪ್ರವೇಶ ಮಾಡ್ಲೋತಾರೆ ನಮ್ ಗೆಲ್ಸಿದ ಗುಡ್ಡೆ ಅವರು, ದತ್ತಾತ್ರೇಯ ರೆಡ್ಡಿ ಅವರು, ಸರ್ಫರಾಜ್ ಶೇಖ್ ಅವರು, ಶ್ರೀಶೈಲ ಅವರು ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾರೆ। ಭಾರತೀಯ ಜನತಾ ಪಾರ್ಟಿ ಪರಿವಾರದಾಗ ನಿಮ್ಗೆ ಸ್ವಾಗತ ಅದ। ನಮ್ಮ ವಿದ್ಯುತ್ ಪ್ರಧಾನ ಕಾರ್ಯಕರ್ತರು ನೀವು ಎಲ್ಲಾರು ಕೂಡಿ ನಿಮ್ಗೊಂದು ಚಲೋ ಕೆಲಸ ಮಾಡಿ ಈ ಭಾಗದಾಗ ಈ ತಾಲೂಕದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿಗೆ ಹೆಸರು ಅಂತ ಇದು ಅಪೇಕ್ಷೆ ಭಾಗಷ್ಟು ನಿಮ್ಗೆಲ್ಲಾರು ಆಭಾರ ವ್ಯಕ್ತ ಮಾಡಿ ಮತ್ತೊಂದು ಸ್ವಲ್ಪ ನಿಮ್ಗೆ ಶುಭೇಚ್ಛೆ ಕೊಟ್ಟು ಗೆಲ್ಸಿದ ಮಹಾರಾಜರಿಗೆ ಚರಣಿ ಪ್ರಯತ್ನ ಮಾಡ್ತಾ ನಿಮ್ ದೀರ್ಘಾಯುಷ್ಯ ಸಿಗಲಿ, 100 ವರ್ಷ ಆಯುಷ್ಯ ಸಿಗಲಿ ಇಷ್ಟು ಬೇಡ್ಕೊಂಡು ನಾನು 2 ಸಲ ಧನ್ಯವಾದ। ಜೈ ಹಿಂದ್।